ಐತಿಹಾಸಿಕ ದರ್ಶನ. ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಪೂಜಾರ್ಜಿ. ಸ್ನೇಹಿತರೆ, ನಾನಿಂದು ಹೊಸಕೋಟೆ ತಾಲೂಕಿನ ದೊಡ್ಡಹುಲ್ಲೂರು ಗ್ರಾಮದ ಕೆರೆಯ ಬಳಿ ಇದ್ದೇನೆ. ಇಲ್ಲೊಂದು ಸೋಮೇಶ್ವರ ದೇವಾಲಯವು ಕೂಡ ಇದೆ. ಅದನ್ನು ತೋರಿಸಲಿಕ್ಕೆ ನಿಮಗೆ ಇಲ್ಲಿಗೆ ಬಂದಿದ್ದೇನೆ. ನೋಡ್ಬೋದು, ತುಂಬ ಹಾಳಾಗುವ ಅಂದರೆ ಬೀಳುವ ಸ್ಥಿತಿಯಲ್ಲಿದೆ ಆಲ್ರೆಡಿ. ಇದು ಕೆರೆಯ ಮುಂಭಾಗದಲ್ಲೇ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಮತ್ತು ಅಲ್ಲಿ ಸ್ಮಶಾನ ಕೂಡ ಇದೆ. ದೊಡ್ಡಹುಲ್ಲೂರು ಸೋಮೇಶ್ವರವನ್ನು ದಕ್ಷಿಣ ಪಿನಾಕಿಯನ್ನು ಪೂರ್ವದಿಂದ ಬಂದು ಸೇರುವ ಒಂದು ತೊರೆಗೆ ಗಂಗರ ಶ್ರೀಪುರುಷ ಕಟ್ಟಿಸಿದ ಈಗಿನ ದೊಡ್ಡಹುಲ್ಲೂರು ಕೆರೆಕಟ್ಟೆಯ ನೈಋತ್ಯ ಭಾಗದಲ್ಲಿ ಈ ದೇವಾಲಯವಿದೆ. ಗಂಗರ ಕಾಲದ ಸಾಧಾರಣ ದೇವಾಲಯಗಳಲ್ಲಿ ವಿಶಿಷ್ಟವೇನೆಂದರೆ ಅವು ಇಟ್ಟಿಗೆಗಳಿಂದ ನಿರ್ಮಾಣವಾಗ್ತಾ ಇದ್ವು ಮತ್ತು ಎತ್ತರದಲ್ಲಿ ಕಿರಿದಾಗಿರುತ್ತಿದ್ವು. ಕಾರಣಾಂತರದಿಂದ 500 ವರ್ಷಗಳಲ್ಲಿ ಈ ದೇವಾಲಯ ಶಿಥಿಲಾವಸ್ಥೆಗೆ ತಲುಪುತ್ತೆ. ನಂತರ ಹೊಯ್ಸಳರ 3ನೇ ವೀರಬಲ್ಲಾಳನ ಕಾಲಕ್ಕೆ ಆತನ ಮಂತ್ರಿಗಳಾದ ದಾಡಿ ಸೋಮಧಣನಾಯಕ ಮತ್ತು ಸಿಂಗ ಧಣನಾಯಕ ಮತ್ತು ವಲ್ಲಪ್ಪ ಧಣನಾಯಕರಿಂದ ಇದಕ್ಕೆ ಜೀರ್ಣೋದ್ಧಾರ ಭಾಗ್ಯ ಸಿಗುತ್ತೆ. ಇದು 1330 ಆಸುಪಾಸಿನಲ್ಲಿ ಚೋಳ ಶೈಲಿಯಲ್ಲಿ ಪುನರ್ನಿರ್ಮಾಣವಾದರೂ ಕೂಡ ಲಿಂಗ ಮಾತ್ರ ಹಳೆಯದನ್ನೇ ಉಳಿಸ್ಕೊಳ್ಳಲಾಗಿದೆ. ನೋಡ್ಬೋದು ನೀವು, ದೇವಸ್ಥಾನದ ಮೇಲೆ ಚಿತ್ರಗಳನ್ನು ಕೆತ್ತಿದ್ದಾರೆ. ಎಷ್ಟು ಸೊಗಸಾಗಿ ಕೆತ್ತಿದ್ದಾರೆ. ಈಗ ಕಾಣಿಸ್ತಾ ಇದೆ ಅಂದರೆ ಇನ್ನು ಆಗಿನ ಕಾಲಕ್ಕಿಂತ ಎಷ್ಟು ಸುಂದರವಾಗಿತ್ತು ಈ ದೇವಾಲಯ ಅನ್ನೋದು ನಾವು ಕಲ್ಪಿಸಿಕೊಳ್ಬಹುದು ಅಷ್ಟೇ. ಈಗ ನೋಡ್ಬೋದು, ಅತಿ ಸುಂದರವಾಗಿ ಈ ದೇವಾಲಯವನ್ನು ಪುನರ್ನಿರ್ಮಾಣ ಮಾಡಲಾಗಿದೆ. ನೋಡಿ, ಇಲ್ಲಿ ಕಿರಾತಾರ್ಜುನರ ಒಂದು ಸನ್ನಿವೇಶನ ಇಲ್ಲಿ ಕೆತ್ತಿದ್ದಾರೆ. ಅರ್ಜುನ ಮತ್ತು ಶಿವನ ನಡುವೆ ನಡೆಯುವಂತಹ ಒಂದು ಕಾಳಗವನ್ನು ಇಲ್ಲಿ ಚಿತ್ರಿಸಲಾಗಿದೆ. ನೋಡ್ಬೋದು ಎಷ್ಟು ಸುಂದರವಾಗಿ ಚಿತ್ರಿಸಿದ್ದಾರೆ. ಮತ್ತು ಅಲ್ಲಲ್ಲಿ ಚಿಕ್ಕ ಚಿಕ್ಕ ಕೆತ್ತನೆಗಳನ್ನು ಕೂಡ ಮಾಡಿದ್ದಾರೆ. ಪ್ರಾಣಿಗಳ ಚಿತ್ರ ನೋಡಿ, ಅಲ್ಲಿ ವಿಷ್ಣುವಿನ ಮತ್ತು ಲಕ್ಷ್ಮಿಯ ಚಿತ್ರವನ್ನು ಕೂಡ ಕೆತ್ತಿದ್ದಾರೆ. ಇದು ಅಭಿಷೇಕದ ನೀರು ಹೊರಗೆ ಬರುವಂಥ ಒಂದು ವ್ಯವಸ್ಥೆ ಇದು. ನೀವು ನೋಡ್ಬೋದು, ತುಂಬ ಶಿಥಿಲಗೊಂಡಿದೆ. ಅಂದರೆ ಮರಗಳೆಲ್ಲ ಬೆಳ್ಕೊಂಡು ಕಲ್ಲುಗಳೆಲ್ಲ ಬಿರುಕು ಬಿಟ್ಟು ಶಿಥಿಲ ವ್ಯವಸ್ಥೆ ಇದು ಬಂದಿದೆ. ನೋಡ್ಬೋದು, ಇಲ್ಲಿಂದು ವೇಣುಗೋಪಾಲ ಸ್ವಾಮಿಯನ್ನು ಕೂಡ, ಕೃಷ್ಣನ ಮೂರ್ತಿಯನ್ನು ಕೂಡ ಇಲ್ಲಿ ಕೆತ್ತಿದ್ದಾರೆ. ಪಕ್ಕದಲ್ಲಿ ಗೋಪಿಕೆಯರು ಕೂಡ ಇಲ್ಲಿ ಕೆತ್ತಿದ್ದಾರೆ. ನೋಡ್ಬೋದು ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ. ಈಗ ಕಾಣಿಸ್ತಿದೆ ಅಂದರೆ ಅವಾಗಿನ ಎಷ್ಟು ಚೆಂದಾಗಿ ಕೆತ್ತಿರ್ಬೋದು. ಅದು ಚಿಕ್ಕ ಚಿಕ್ಕ ಗೊಂಬೆಯ ಚಿತ್ರಗಳನ್ನು ಕೂಡ ಇಲ್ಲಿ ಕೆತ್ತಿದ್ದಾರೆ. ಬಹಳ ಸುಂದರವಾಗಿ ಇಲ್ಲಿ ಕೆತ್ತನೆ ಕೆಲಸ ನಡೆದಿದೆ. ನೋಡ್ಬೋದು, ಇಲ್ಲೊಂದು ಚಿತ್ರ ಇದೆ. ಅದು ಏನು ಅಂತ ನನಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ. ನೋಡಿ, ಕಲ್ಲುಗಳೆಲ್ಲ ಬಿರುಕು ಬಿಟ್ಟಿವೆ. ಇಲ್ಲಿ ನೋಡ್ಬೋದು, ನಿಮಗೆ ಬೇಡರ ಕಣ್ಣಪ್ಪನ ಒಂದು ಚಿತ್ರವನ್ನು ಕೂಡ ಇಲ್ಲಿ ಕೆತ್ತಿದ್ದಾರೆ. ಬೇಡರ ಕಣ್ಣಪ್ಪ ಶಿವನಿಗೆ ಕಣ್ಣನ್ನು ಕೊಡ್ತಿರ್ತಕ್ಕಂಥ ಒಂದು ಚಿತ್ರವನ್ನು ಕೂಡ ಇಲ್ಲಿ ನೀವು ನೋಡ್ಬೋದು. ನೋಡಿ, ಇಲ್ಲಿಂದ ಆನೆಯ ಚಿತ್ರವನ್ನು ಕೂಡ ಕೆತ್ತಿದ್ದಾರೆ. ಮತ್ತು ಮನುಷ್ಯ ಬೇಟೆ ಆಡ್ತಕ್ಕಂಥ ಒಂದು ಚಿತ್ರವನ್ನು ಕೂಡ ಕೆತ್ತಿದ್ದಾರೆ. ನೋಡಿ, ಎಷ್ಟು ಬಿರುಕು ಬಿಟ್ಟಿದೆ. ಇನ್ನೇನು ಸ್ವಲ್ಪ ದಿನಗಳಲ್ಲೇ ಇದು ಬಿದ್ದು ಹೋಗುತ್ತೆ ಅಂತ ಅನಿಸುತ್ತೆ. 5 ದೇವಕೋಷ್ಠಗಳನ್ನು ವಿಷ್ಣು, ದಕ್ಷಿಣಾಮೂರ್ತಿ ಮತ್ತು ಮುಂತಾದ ದೇವತಾ ವಿಗ್ರಹಗಳು ಇಲ್ಲಿ ನಾಪತ್ತೆಯಾಗಿವೆ. ಒಳಗಡೆ ಲಿಂಗದ ಪಾಣಿಪೀಠವನ್ನೇ ದೊಡ್ಡಬಳ್ಳಾಪುರದ ಕಡೆಯವರೊಬ್ಬರು ಹೊತ್ಕೊಂಡು ಹೋದರು ಅನ್ನೋದು ಸ್ಥಳೀಯರು ಕೂಡ ಹೇಳ್ತಾರೆ. ಈಗ ವರ್ತಮಾನಕ್ಕೆ ಬಂದರೆ, ಸ್ಥಳೀಯರ ಮುಖಂಡರು ಈ ಇಡೀ ದೇವಾಲಯವನ್ನು ಈ ಕೆರೆಯ ಪ್ರದೇಶದಿಂದ ಸ್ಥಳಾಂತರಿಸಿ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಮರುಜೋಡಣೆ ಮಾಡಿಸುವ ಉದ್ದೇಶ ಇಟ್ಕೊಂಡಿದ್ದಾರೆ. ಅದು ಸಕ್ಸಸ್ ಆಗಲಿ, ಬೇಗ ಆ ಕಾರ್ಯ ಆಗಲಿ ನನ್ನದು ಕೂಡ ಒಂದು ಕೋರಿಕೆ. ನೋಡ್ಬೋದು, ಬನ್ನಿ ಈಗ ದೇವಸ್ಥಾನದ ಒಳಗೆ ನಿಮಗೆ ತೋರಿಸ್ತೇನೆ. ಎಷ್ಟು ನಾಶವಾಗಿದೆ, ಇನ್ನೇನು ಬಿದ್ದು ಹೋಗುವ ಒಂದು ಕಾಲಕ್ಕೆ ಬಂದಿದೆ. ಆಗಿನ ಕಾಲದ ಒಂದು ದೇವಾಲಯ ಅಂದರೆ ಇದು ಪುಲಿಯೂರು, ಅಂದರೆ ದೊಡ್ಡಹುಲ್ಲೂರು ಆವಾಗ ಪುಲಿಯೂರು ನಾಡಾಗಿತ್ತು. ಈಗ ದೊಡ್ಡಹುಲ್ಲೂರು ಎಂಬ ಹೆಸರಿನಿಂದ ಇಲ್ಲಿ ನೋಡ್ಬೋದು ನೀವು. ದೇವಸ್ಥಾನ ಎಲ್ಲ
ಬೀಳುವಂಥ ಸ್ಥಿತಿಯಲ್ಲಿದೆ. ಬನ್ನಿ ದೇವರ ದರ್ಶನವನ್ನು ಮಾಡೋಣ. ನೋಡ್ಬೋದು ಒಳಗೂ ಕೂಡ ಪಾಣಿಪೀಠ ಇಲ್ಲ, ಪಾಣಿಪೀಠನೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಒಂದು ಚಿತ್ರವನ್ನು ಕೆತ್ತಿದ್ದಾರೆ, ಏನು ಅಂತ ಅಷ್ಟೊಂದು ಇದರಲ್ಲಿ ಕಾಣಿಸ್ತಿಲ್ಲ, ಬಟ್ ಸುಂದರವಾಗಿದೆ ಆ ಚಿತ್ರ. ಒಳಗೂ ಕೂಡ ಕೆತ್ತನೆಗಳನ್ನು ನಡೆಸಿದ್ದಾರೆ, ಆದರೆ ಈಗ ಎಲ್ಲ ಶಿಥಿಲಾವಸ್ಥೆಯಲ್ಲಿ ಇದೆ, ನೀವು ನೋಡ್ಬೋದು. ಬನ್ನಿ ಈಗ ದೇವಸ್ಥಾನದ ಒಂದು ದೇವರ ಮೂರ್ತಿಯ ದರ್ಶನವನ್ನು ನಿಮಗೆ ಮಾಡಿಸ್ತೇನೆ. ನೋಡಿ ಎಷ್ಟು ಒಂದು ಇದರಲ್ಲಿ ಇದು ಮಾಡಿದ್ದಾರೆ. ಇಲ್ಲೊಂದು ತಮಿಳು ಶಾಸನವೂ ಕೂಡ ಇದೆ, ನೀವು ನೋಡ್ಬೋದು. ಆ ತಮಿಳು ಶಾಸನ ದೇವಸ್ಥಾನದ ಒಂದು ಕಟ್ಟೆಯ ಮೇಲೆ ಕೆತ್ತಿದ್ದಾರೆ, ತುಂಬ ಉದ್ದವಾಗಿ ಕೆತ್ತಿದ್ದಾರೆ. ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತೇನೆ. ನೋಡ್ಬೋದು ಅಲ್ಲಲ್ಲಿ ಕಲ್ಲುಗಳು ಬಿರುಕು ಬಿಟ್ಟಿವೆ. ತಮಿಳಿನಲ್ಲಿ ಶಾಸನ ಇದೆ, ನೀವು ಇದನ್ನ ಗಮನಿಸ್ಬೋದು. ಅಷ್ಟೊಂದು ಸ್ಪಷ್ಟವಾಗಿ ಕಾಣಿಸ್ತಿಲ್ಲ. ಈಗ ನೋಡಿ, ಈಗ ಸ್ವಲ್ಪ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ನಿಮಗೆ ತೋರಿಸ್ತೇನೆ. ನೋಡ್ಬೋದು ತುಂಬ ಉದ್ದವಾಗಿ ಇಲ್ಲಿ ತಮಿಳಿನಲ್ಲಿ ಮತ್ತು ಗ್ರಂಥಲಿಪಿಯನ್ನು ಉಪಯೋಗಿಸಿ ಇಲ್ಲಿ ಕೆತ್ತನೆ ಮಾಡಿದ್ದಾರೆ, ನೀವು ನೋಡ್ಬೋದು. ತುಂಬ ಉದ್ದದ ಸಾಲುಗಳಲ್ಲಿ ಶಾಸನವನ್ನು ಹಾಕಿಸಿದ್ದಾರೆ. ಇಲ್ಲಿ ತುಂಬ ಒಡೆದೋಗಿರೋದ್ರಿಂದ ಶಾಸನ ಇಲ್ಲಿಗೆ ಮುಗಿದಿದೆ, ನೋಡ್ಬೋದು ನೀವು. ಎಷ್ಟು ಉದ್ದದ ಶಾಸನವನ್ನು ಇಲ್ಲಿ ಹಾಕಿಸಿದ್ದಾರೆ. ಇಲ್ಲೊಂದು ಗಣೇಶನ ಮೂರ್ತಿಯನ್ನು, ಅದು ನೃತ್ಯ ಗಣೇಶನ ಮೂರ್ತಿಯನ್ನು ಇಲ್ಲಿ ನೀವು ನೋಡ್ಬೋದು. ಎಷ್ಟು ಅಲಂಕಾರಿಕ ಕೆತ್ತನೆಗಳನ್ನು ಇಲ್ಲಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ದೇವಾಲಯವು ಗಂಗರ ಕಾಲದ ಶ್ರೀ ಪುರುಷನ ಕಾಲದಲ್ಲಿ ನಿರ್ಮಾಣಗೊಂಡು ಚೋಳರ ಕಾಲದಲ್ಲಿ ಪುನರ್ ಪ್ರತಿಷ್ಠಾಪನೆಗೊಂಡಿದೆ, ನೋಡ್ಬೋದು. ಇಲ್ಲೊಂದು ವೀರಗಲ್ಲು ಇದೆ, ನೋಡ್ಬೋದು ನೀವು. ಒಂದು ಆ ದೇವಾಲಯದ ಮುಂದೆ ಒಂದು ವೀರಗಲ್ಲಿದೆ. 8ನೇ ಶತಮಾನದಲ್ಲಿ ಪಲ್ಲವರೊಂದಿಗೆ ಗಂಗರು ನಡೆಸಿದ ಯುದ್ಧಗಳ ಪ್ರತಿರೂಪವಾಗಿ ಈ ಕಲ್ಲನ್ನೇ ಹೋಲುವ 10 ವೀರಗಲ್ಲುಗಳು ಕೋಲಾರ ಮತ್ತು ಬೆಂಗಳೂರು ಸೀಮೆಗಳಲ್ಲಿ ನಮಗೆ ಕಾಣಸಿಗುತ್ತಿವೆ. ಆ ಸಮಯದಲ್ಲಿ ಗಂಗರ ಅರಸನಾಗಿದ್ದವನು ಶ್ರೀಪುರುಷ, ಆತನ ಮಗ ಮತ್ತು ಸೇನಾಧಿಪತಿಯಾಗಿದ್ದ ಸಿಯಗಲ್ಲನದೇ ಈ ಚಿತ್ರ ಎಂದು ನಾವು ಭಾವಿಸ್ಬೋದು. ಏಕೆಂದರೆ ಇನ್ನುಳಿದ ಮಕ್ಕಳಲ್ಲಿ ದುಗ್ಗಮಾರನ್ನು ಸಾಯುವುದು, ನೊಳಂಬರ ಸಿಂಹಪೋತನೊಡನೆ ನಡೆದ ಯುದ್ಧದಲ್ಲಿ ಅವನು ಸಾಯ್ತಾನೆ. ಸೈಗೊಟ್ಟ ಶಿವಮಾರನ್ನು ಸಾಯುವುದು ರಾಷ್ಟ್ರಕೂಟರ ಯುದ್ಧದಲ್ಲಿ. ಕಡೆಯವನಾದ ವಿಜಯಾದಿತ್ಯನಿಂದ ಅಸಂಧಿ ಗಂಗರಾಜ್ಯ ಮುಂದುವರಿಯುತ್ತದೆ. ಅಂದರೆ ಇದು ಶ್ರೀಪುರುಷನ ಮಗನಾದ ಸೇನಾಧಿಪತಿ ಸಿಯಗಲ್ಲನದ ಚಿತ್ರ ಎಂದು ನೀವು ನೋಡ್ಬೋದು. ಎಷ್ಟು ಅದ್ಭುತವಾಗಿ ಈ ಚಿತ್ರನ ಕೆತ್ತಿದ್ದಾರೆ. ಯುದ್ಧದಲ್ಲಿ ಭಾಗವಹಿಸ್ತಕ್ಕಂಥ ಒಬ್ಬ ವೀರನ ಚಿತ್ರ ಇದರಲ್ಲಿ ನೋಡ್ಬೋದು. ಸೊಂಟದಲ್ಲಿ ಕತ್ತಿ, ಅದು ಕೈಯಲ್ಲಿ ಗುರಾಣಿ, ಆ ಕೈಯಲ್ಲಿ ಕತ್ತಿ, ಕುದುರೆ ಮತ್ತು ಅವನ ಅಲಂಕಾರಿಕ ವಸ್ತುಗಳು ನೋಡ್ಬೋದು. ಶತ್ರುಗಳೊಡನೆ ಹೋರಾಡತಕ್ಕಂಥ ಒಂದು ಯುದ್ಧದ ವೀರಗಲ್ಲನ್ನು ನೀವು ನೋಡ್ಬೋದು. ಅವರು ಸ್ವರ್ಗಸ್ಥರಾಗಿದ್ದಾರೆ ಅನ್ನೋದಕ್ಕೆ ಮೇಲೆ ಒಂದು ಸ್ವರ್ಗದ ಚಿತ್ರವನ್ನು ನಿಮಗೆ ಕಾಣ್ಬೋದು, ನೋಡ್ಬೋದು. ಕುದುರೆ ಮತ್ತು ಸೈನಿಕರ ಮತ್ತು ಪಲ್ಲಕ್ಕಿಯ ಉತ್ಸವದ ಒಂದು ಚಿತ್ರವನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಕೆಳಗೆ ನಗಾರಿ ಎಲ್ಲ ಬಡಿತಕ್ಕಂಥ ಒಂದು ಚಿತ್ರವನ್ನು ನೋಡ್ಬೋದು. ಅಂದರೆ ಯುದ್ಧದಲ್ಲಿ ಮಡಿದಿರತಕ್ಕಂಥ ವೀರನ ಒಂದು ಸ್ವರ್ಗಾರೋಹಣ ಚಿತ್ರವಾಗಿದೆ ಇದು. ಸ್ನೇಹಿತರೆ, ಈ ಸೋಮೇಶ್ವರ ದೇವಾಲಯದ ಕೆರೆಯ ಏರಿಯ ಮೇಲೆ, ಅದಕ್ಕೆ ಏರಿಯಾ ಮೇಲಿಂದ ಒಂದು ಕೆಳಗೆ ಒಂದು ವೀರಗಲ್ಲು ಇದೆ, ನೋಡ್ಬೋದು. ಅದನ್ನು ನಿಮಗೆ ತೋರಿಸ್ತೇನೆ. ಅದು ಇಲ್ಲೇ ಸಿಕ್ಕಿರ್ತಕ್ಕಂಥ ವೀರಗಲ್ಲನ್ನು ಇಲ್ಲೇ ಸ್ಥಾಪನೆ ಮಾಡಿದ್ದಾರೆ, ನೀವು ನೋಡ್ಬೋದು. ಇದನ್ನು ಕೆಂಚಪ್ಪನ ಗುಡಿ ಅಂತ ನಾಮಕರಣ ಮಾಡಿದ್ದಾರೆ, ನೋಡ್ಬೋದು. ಅಂದರೆ ಮೆರವಣಿಗೆ, ಅಂದರೆ ಪಲ್ಲಕ್ಕಿಯಲ್ಲಿ ಕೂತು ಮೆರವಣಿಗೆ ಮಾಡ್ತಿರ್ತಕ್ಕಂಥ ಒಬ್ಬ ವೀರ ಮತ್ತು ಅವನ ರಾಣಿಯರ ಮತ್ತು ಸೈನಿಕರ ಚಿತ್ರ ಸೇವಕರ ಚಿತ್ರ ಇದಾಗಿದೆ, ನೀವು ನೋಡ್ಬೋದು. ಪಲ್ಲಕ್ಕಿಯಲ್ಲಿ ಕೂತಿರ್ತಕ್ಕಂಥ ಒಬ್ಬ ವೀರ, ಅಂದರೆ ಕೆಂಚಪ್ಪನ ಗುಡಿ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಇರ್ತಕ್ಕಂತಹ ಒಬ್ಬ
ವೀರನ ಚಿತ್ರವನ್ನು ಕೆತ್ತಿದ್ದಾರೆ. ಮತ್ತು ಕೆಳಗೆ ನೋಡ್ಬೋದು ಅವನ ರಾಣಿಯರ ಚಿತ್ರ, ಅಂದರೆ ಹಿಂದೆ ರಾಣಿಯರು 4 ರಾಣಿಯರು ಮತ್ತು ಅವರು ಆ ವೀರ ಕುದುರೆ ಮೇಲೆ ಕೂತು ಹೋಗ್ತಿರ್ತಕ್ಕಂಥ ಒಂದು ವೀರಗಳನ್ನು ಇಲ್ಲಿ ಕೆತ್ತಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಈ ದೊಡ್ಡ ಹುಲ್ಲೂರು ಕೆರೆಯ ಒಂದು ಇತಿಹಾಸ. ನಿಮಗೆ ಇನ್ನೂ ಈ ದೇವಾಲಯ ಮತ್ತು ದೇವಾಲಯದ ಶಾಸನ ಮತ್ತು ವೀರಗಲ್ಲುಗಳ ಬಗ್ಗೆ ನಿಮಗೆ ತಿಳಿಯುವ ಆಸಕ್ತಿ ಇದ್ದರೆ DN ಸುದರ್ಶನ ರೆಡ್ಡಿ ಸರ್ ಅವರ ಫೇಸ್ಬುಕ್ ಪೇಜಿನಲ್ಲಿ ಇದರ ಮಾಹಿತಿಯನ್ನು ಸಂಪೂರ್ಣವಾಗಿ ಪ್ರಕಟಿಸಿದ್ದಾರೆ. ನೀವು ಅಲ್ಲಿ ಅವರು ಹೋಗಿ ನೋಡ್ಬೋದು. ಮತ್ತು KR ನರಸಿಂಹನ್ ಸರ್ ಮತ್ತು K ಧನ್ಪಾಲ್ ಸರ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಇದನ್ನು ಉಳಿಸುವ ಒಂದು ಕಾರ್ಯನಿಟ್ಟಿನಲ್ಲಿ ಅವರು ಸಾಗ್ತಾ ಇದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದು ನನ್ನ ಇವತ್ತಿನ ವಿಡಿಯೋ ಆಗಿದೆ. ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.